ಮಾಡ್ತೀವಿ, ಬುದ್ಧಿಯಿಂದ ನಿರ್ಣಯ ಮಾಡ್ತೀವಿ, ಸಂಸ್ಕಾರ ನಂದು ಸಂಸ್ಕಾರ ಆಗೋಗುತ್ತೆ, ಅದೇನು ಮಾಡ್ತೀವಿ. ಅಂಥ ಶ್ರೇಷ್ಠವಾದ ಮನುಷ್ಯ ಈ ಕಾರ್ ಒಳಗಡೆ ಡ್ರೈವರ್ ಯಾಕೆ ಕೂತ್ಕೊಂಡು ಡ್ರೈವ್ ಮಾಡ್ತಾನೆ, ಹಾಗೆ ನನ್ನ ಆತ್ಮ ಈ ಶರೀರವನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು ನನ್ನ ಆತ್ಮ. ಹಾಗಾಗಿ ಎಲ್ಲ ಕ್ರೆಡಿಟ್ ಆತ್ಮಕ್ಕೆ ಕೊಡೋದು. ಪುಣ್ಯಾತ್ಮ, ಮಹಾತ್ಮ, ಧರ್ಮಾತ್ಮ, ಪಾಪಾತ್ಮ ಎಲ್ಲ ಕೆಲಸ ಮಾಡೋದು, ಶರೀರ ಮಾಡೋದ್ರೂ ಆತ್ಮ ಅದನ್ನು ಮಾಡಿಸ್ತಾ ಇರುತ್ತೆ. ನೋಡಿ, ಇವರು ಪ್ರೋಗ್ರಾಮ್ ಮಾಡಿ ಯಾವ ರೀತಿ ಮಾಡುತ್ತೆ ಹಾಗೆ ರೋಬೋಟ್ ವರ್ಕ್ ಮಾಡುತ್ತೆ. ಹಾಗಾಗಿ ನನ್ನ ಆತ್ಮ ಹೇಗೆ ಪ್ರೋಗ್ರಾಮ್ ಕೊಡುತ್ತೆ ಹಾಗೆ ನನ್ನ ಶರೀರ ವರ್ಕ್ ಮಾಡ್ತಾ ಇರುತ್ತೆ. ಅಂತ ಶ್ರೇಷ್ಠ ಒಂದು ಆತ್ಮ ಒಂದು ಭೃಕುಟಿ ಮಧ್ಯದಲ್ಲಿ ವಾಸ ಮಾಡ್ತಾ ಇದೆ. ಹಾಗಾಗಿ ಪರಮಾತ್ಮನು ಕೂಡ ಹೇಳ್ತಾರೆ, ನಾನು ಕೂಡ ನಿಮ್ಮಂತೆ ಆತ್ಮ ಆಗಿದ್ದೀನಿ, ನನ್ನನ್ನು ಪರಮಾತ್ಮ ಅಂತ ಕರೀತಾರೆ. ಆ ಪರಮಾತ್ಮ ಯಾರು, ಹೇಗಿದ್ದಾರೆ ಅನ್ನೋದನ್ನ ಇದರಲ್ಲಿ ತಿಳ್ಕೊಬೋದು. ಹಾಗೆ ನಿಮ್ಮ ಪರಮಾತ್ಮನು ಕೂಡ ಜೊತೆ ಇದೆಲ್ಲ ಅವರ ಮಹಿಮೆಗಳು. ಅಜನ್ಮ, ಭೋಕ್ತ, ಅಕಾಯ, ಶರೀರಿ. ಅಭೋಕ್ತ ಅಂತಂದರೆ ಸುಖ ದುಃಖಗಳನ್ನು ಭೋಗಿಸಲಿಕ್ಕೆ ಬಂದು ಸುಖ ದುಃಖಗಳನ್ನು ಭೋಗಿಸ್ತಾರೆ. ಬೇರೆ ಬೇರೆ ಶರೀರವನ್ನು ನಾವು ಪಡ್ಕೊಳ್ತಾ ಬೇರೆ ಬೇರೆ ತಂದೆ ತಾಯಿಗಳು. ಆದರೆ ಪರಮಾತ್ಮ ಯಾವುದೇ ಶರೀರ